ಮೈಸೂರಿನ ಶಕ್ತಿಗಳು ಇವರೆಲ್ಲ ಮುಂದೆ ಇಡೀ ಕರ್ನಾಟಕನ ಕಾಪಾಡುವಂಥ ದೊಡ್ಡ ದೊಡ್ಡ ಶಕ್ತಿಗಳು, ಅಂದರೆ ಸಮಾನತೆ ಸಾರುವಂಥ ಶಕ್ತಿಗಳು ಇವರೆಲ್ಲನೂ. ಅವರು ಒಂದೊಂದು ಮಾತಲ್ಲೂ ಎಷ್ಟು ನೋವಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನಾದರೂ ಗೊತ್ತಿಲ್ಲ, ನೋವು ಕಡಿಮೆ ಆಗಲಿ, ನೋವು ನಿರ್ಮೂಲನೆ ಆಗಲಿ ಅನ್ನೋ ಒಂದು ವಿಷಯಕ್ಕೆ ನಾವು ಒಂದು ಅಧ್ಯಾಯನ ಈಗ ತೆಗೆದಿಟ್ಟಿದ್ದೀವಿ. ಅದೆಲ್ಲರೂ ತುಂಬ ಬೆಂಬಲ ನೀಡಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಯೂನಿವರ್ಸಿಟಿಗೆ ಮತ್ತು ಯೂನಿವರ್ಸಿಟಿ ತಂಡಕ್ಕೆ ನಾನು ಮತ್ತು ಜಡೇಶ್ ಇಬ್ಬರು ಚಿರಋಣಿ ಆಗಿದ್ದೀವಿ ಆ ವಿಷಯದಲ್ಲಿ. ನಿಮ್ಮ ಬಲ, ನಿಮ್ಮ ಶಕ್ತಿ, ಈ ವಿದ್ಯಾವಂತರು ನೀವೇನು ನಿಂತಿದ್ದೀರಾ, ಇದನ್ನು ಎಲ್ಲರ ಮನೆಗಳಿಗೆ, ಮನಸ್ಸುಗಳಿಗೆ ಮುಟ್ಟೋ ಹಾಗೆ ಸಂವಿಧಾನ ಎಷ್ಟು ಸಮಾನತೆ ಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು, ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈಗಾಗಲೇ ಎಲ್ಲ ಮೈಸೂರು ಯೂನಿವರ್ಸಿಟಿಲಿ ಕೂಡ ಈಗ ಫೋನ್ ಮಾಡಿ ಅವರು ಕೂಡ ಶುರು ಮಾಡ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಯಾವತ್ತು ಈ ಯುವ ಪೀಳಿಗೆ ಮತ್ತು ಈ ಶಕ್ತಿಗಳು ಎದ್ದೊಳುತ್ತೋ ಅವತ್ತು ನಮ್ಮೆಲ್ಲರ ಹೋರಾಟಕ್ಕೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಆಸೆ ಇದೆ, ಮತ್ತು ಆಗುತ್ತೆ ಕೂಡ, ಅದು ಖಂಡಿತವಾಗ್ಲೂ ಆಗುತ್ತೆ. ಅವ್ರಿಗೊಂದ್ಸರಿ ಸಂವಿಧಾನ ಓದ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ. ನನ್ನ ಎಲ್ಲ ವಿದ್ಯಾರ್ಥಿಗಳ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ. ನನ್ನ ಇಡೀ ತಂಡ, ನನ್ನ ಚಿರಋಣಿತೆ ಯಾವಾಗಲೂ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಇರಲಿ. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಜೊತೆಗೆ ಜೊತೆಲಿ ಎದ್ದಿದ್ದಾರೆ, ಅದು ಎಲ್ಲ ನಂಗೆ ಖುಷಿ ಇದೆ ನೋಡಿ. ಈಗ ಅವ್ರು ಸ್ಕಾಲರ್ಸು ಅಂದರು, ಎಲ್ಲ ಡಾಕ್ಟ್ರೇಟ್ ಓದಿದ್ದಾರೆ ಅಂತಾರೆ. ನನಗೆ ಭಯ ಆಗುತ್ತೆ. ಅವರೆಲ್ಲ ಹೇಳ್ತಾರೆ ಇವರು ಡಾಕ್ಟ್ರೇಟ್, ಇವರು PhD ಅಂತ ಕೋಲಾರದವ್ರು ನಮ್ಮವರು, ತಮ್ಮದು ಕೂಡ ನೋಡಿ PhD. ಇವೆಲ್ಲ ನಾವು ಕೇಳಿಸ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಗೊತ್ತಿಲ್ಲ. ಥ್ಯಾಂಕ್ಸ್ ಟು ಜಡೇಶ್ ಒನ್ಸ್ ಅಗೇನ್. ನಿಮ್ಮ ಜೊತೆಗೆ ಎಲ್ಲ ಕಾಲದಲ್ಲೂ ಇರಲಿದ್ದು. ಹಂಗಾಗಿ ನಿಮ್ಮ ಈ ಆಶೀರ್ವಾದ ಅಂತಲೇ ಹೇಳ್ಬೋದು. ಅಂದರೆ ನೀವು ಸ್ಟೂಡೆಂಟ್ಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಇದೇ ಥರದ ಹೋರಾಟಗಳಲ್ಲಿ ನಾವು ಯಾವತ್ತೂ ಸಿದ್ಧ ಇರ್ತೀವಿ ಮತ್ತು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಕ್ಕೆ. ಹೌದಮ್ಮ, ನನಗೆ ಈಗ ಒಂದು ಸಿನಿಮಾ ವಿಚಾರ ಅಂತ ಬಂದಾಗ, ವಿಚಾರಗಳಿದ್ದಾಗ ನಾವು ಇಳಿದು ನಿಂತ್ಕೋಬೇಕಾಗುತ್ತೆ. ಯಾಕಂದರೆ ಇವತ್ತು ಎಷ್ಟೋ ಜನ ಇವರೆಲ್ಲ ತುಂಬ ಓದ್ಕೊಂಡಿರೋರು, ಅದು ಇನ್ನು ಇವ್ರಿಗಿನ್ನ ಕಡಿಮೆ ಓದ್ತಿರೋ ಮಕ್ಕಳಿಗೆ ಇದರ ಅರಿವಾಗಬೇಕು. ಸೊ ಹಂಗಾಗಿ ನಾನು ಅವ್ರ ಪರವಾಗಿ ನಿಂತಿದ್ದೀನಿ ನಾನು. ಮತ್ತು ನಾನು ಈ ಥರದ ಕೆಲಸಗಳಿಗೆ ಯಾವತ್ತಿದ್ರೂ ಸಿದ್ಧ. ನಾನು ಯಾವಾಗಲೂ ಇವ್ರ ದನಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವಾಗಲೂ ಓದಿನ ಮೇಲೆ ಗೌರವ ಇದೆ. ನೀವೆಲ್ಲ ಓದ್ಕೊಂಡಿರೋರು, ನೀವೆಲ್ಲ ಜರ್ನಲಿಸಮ್ ಮಾಡಿ ಎಷ್ಟು ತಿಳ್ಕೊಂಡಿರ್ತೀರ, ಅದು ಹಂಗಾಗಿ ತಾವು ಕೂಡ ಇಷ್ಟು ಸಮಾಧಾನವಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ಹಾಗಾಗಿ ನಾನು ಏನು ಈ ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ಎಮೋಷ್ನಲ್ ಆಗ್ತೀವಿ. ನಮ್ಮ ಸಿನಿಮಾನ ನಾವು ಉಳಿಸ್ಕೋಬೇಕು ಯಾವತ್ತಿದ್ರೂ, ಇಲ್ಲಾಂದರೆ ಕಷ್ಟ ಆಗುತ್ತೆ ಯಾವಾಗಲೂ. ಇನ್ನೊಬ್ರಿಗೆ ಅಷ್ಟೇ, ನೀವು ಒಳ್ಳೆ ವಿಚಾರ ಇಟ್ಕೊಂಡು ಬಂದಾಗ, ಪ್ರಚಾರಗಳು ಸರಿಗೆ ಆಗದೇ ಇದ್ದಾಗ ಸಿನಿಮಾಗಳ ವಿಚಾರ ಯಾರ ಮನಸ್ಸಿಗೂ ಮುಟ್ಟಲ್ಲ. ನೀವೆಲ್ಲರೂ, ತಾವು ಮಾಧ್ಯಮದವರು ಸಹ ಸೇರಿ ಏನು ಯುವ ಪೀಳಿಗೆ ಬಿಟ್ಟು ಇವರೆಲ್ಲ ಏನು ಸ್ಕಾಲರ್ಸು, PhD ಹೋಲ್ಡರ್ಸ್ ಇದ್ದಾರೆ, ಇವರೆಲ್ಲ ಸಪೋರ್ಟ್ ಮಾಡ್ತಿರೋದೇ ನಮ್ಗೆ ಇನ್ನೊಂದು ವಿಷಯನ ಹೇಳೋಕ್ಕೆ ನಮಗೆ ಹುರಿದುಂಬಿಸಿ ಶಕ್ತಿ ಕೊಡೋ ಥರ ಇದೆ. ಸೊ ಹಾಗಾಗಿ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ ಯಾವಾಗಲೂ. ಮುಂದೆ ಈಗ ಶಿವಣ್ಣ ಅಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಮೀಟ್ ಆಗಿ ಬರ್ತೀನಿ ಅವ್ರನ್ನ. ಮೈಸೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ನನಗೇನಾಗಿದೆ, ನಾವು ಇಲ್ಲೊಂದಷ್ಟು ಕೆಲಸಗಳಿರೋದ್ರಿಂದ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಎಲ್ಲ ಯೂನಿವರ್ಸಿಟಿ ಅವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರು ಮಾಡಲಿ, ಎಲ್ಲ ಆದಮೇಲೆ ಒಟ್ಟಿಗೆ ನನಗೆ ಒಂದು ಆಸೆ ಇದೆ. ಅಂದರೆ ಉದಾಹರಣೆಗೆ ಈಗ ಸ್ಕಾಲರ್ಗಳು, ಇವರೇನು PhD ಹೋಲ್ಡರ್ಸ್ ಇದ್ದಾರೆ, ಇವ್ರದ್ದೊಂದು ತಂಡಕ್ಕೆ ಭೇಟಿ ನೀಡಿ ಅವ್ರಿಗೊಂದು ಲೈಕ್ ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಎಲ್ಲ ಯೂನಿವರ್ಸಿಟಿಗೂ ಹೋಗಿ ಬರೋಣ ಅನ್ನೋ ಆಸೆ. ಫಸ್ಟ್ ಮೊದಲು ಸಿನಿಮಾ ನೋಡಲಿ ಅವರು. ನಾನು ಹೋದರೆ ಸುಮ್ಮನೆ ಏನಾಗುತ್ತೆ, ಎಲ್ಲ ಪಾಪ ಎಲ್ಲ ಬರ್ತಾರೆ, ಫೋಟೋಗೆ ನಿಂತ್ಕೋತಾರೆ, ಅದಾಗ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ವಿಷಯ ಏನು, ಇದೊಂದು ಹೋರಾಟ ಅಂದ್ರೇನು, ಯಾರ ಮೇಲೂ ದ್ವೇಷಕ್ಕಲ್ಲ, ಸೇಡಿಗಲ್ಲ, ಕಿಚ್ಚಿಗಲ್ಲ. ಇದು ನನ್ನ ಸಂವಿಧಾನಕ್ಕೋಸ್ಕರ ಹೋರಾಟ. ಇದು ನನಗೋಸ್ಕರ ಹೋರಾಟ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ಬದುಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಹಂಗಾಗಿ ಎಲ್ಲರೂ ನೋಡಾದ್ಮೇಲೆ ಎಲ್ರಿಗೂ ಒಂದೊಂದು ತಂಡವಾಗಿ ಅದನ್ನು ಸಪ್ರೇಟ್ ಮಾಡಿ ಅವ್ರಿಗೆಲ್ಲ ಹೋಗಿ ನಾನು ಮೀಟ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಹೌದೌದು, ಯೂನಿವರ್ಸಿಟಿ ಕಡೆಯಿಂದ ಅವ್ರು 25,000 ನಮ್ಮ ಸಿನಿಮಾ ತಂಡಕ್ಕೆ ಕೊಟ್ಟರು. ಅದಕ್ಕೆ ನಾನೊಂದು ಸ್ವಲ್ಪ ಸೇರಿಸಿ ಆ ಮಗು ವಿದ್ಯಾಭ್ಯಾಸಕ್ಕಾಗಲಿ ಅಂತ ಅದನ್ನು ಇನ್ಶೂರೆನ್ಸ್ ಮಾಡಿಸಿ ಇಡೀ ಮಗು. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯೆ ಮೂಲ, ಅದರಲ್ಲೂ ಹೆಣ್ಮಕ್ಳು ವಿದ್ಯೆ ಕಲಿತಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ಯಾವುದೂ ಇಲ್ಲ. ಇವತ್ತೇನು ಈ ಕೂಗುಗಳಿದೆ, ಈ ಥರ ಕೂಗುಗಳು ಹೆಣ್ಣು ಮಕ್ಕಳು ಸಮೇತ ಯಾವತ್ತು ಕೂಗ್ತಾರೋ ಅವತ್ತು ನಮಗೆ ಸಮಾನತೆ ಕಂಪ್ಲೀಟಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭೀಮಪುತ್ರಿ ಅನ್ನೋದು ಅಲ್ಲಿ ಬಂದಮೇಲೆ ಸ್ಪಾಟಲ್ಲಿ ಅವರು ನಮ್ಮ ಸ್ನೇಹಿತರು ಹೇಳಿದ್ರು. ಹಂಗಾಗಿ ನನಗೆ ಮೈಯ ಜುಮ್ ಅಂದ್ಬಿಡ್ತು ಒಂದು ಸೆಕೆಂಡ್, ಏನಪ್ಪ ಇದು ಸಖತ್ತಾಗಿದೆಯಲ್ಲ ಇದು ಅಂತ. ಹಾಗಾಗಿ ಅದನ್ನು ಭೀಮಪುತ್ರಿ ಅಂತ ಇಟ್ಟೆ ಸರ್. ಇಲ್ಲಿ ಸರ್ ಜಾತಿ ನಾನು ಸರ್, ಈಗ ಬಾಬಾ ಸಾಹೇಬರು ಬರೆದಿರೋದು ಎಲ್ಲರಿಗೂ ಹೊರತು ಪ್ರತ್ಯೇಕವಾಗಿ ಒಂದು ಜಾತಿಗೆ ಬರೆದು ಅವ್ರು ಯಾವತ್ತೂ ಅದ್ರ ಪರವಾಗಿ ನಿಂತಿಲ್ಲ ಸರ್. ಯಾಕಂದರೆ ಅವರು ಅಷ್ಟೊಂದು ವಿದ್ಯಾಭ್ಯಾಸಗಳು ಮಾಡಿ, ಅಷ್ಟೊಂದು ಡಿಗ್ರಿಗಳನ್ನ ತೊಗೊಂಡು, ಅವ್ರ ಮಕ್ಕಳು ಸತ್ತೋದ್ರೂ ಕೂಡ ಅವ್ರು ಹೋಗೋಕ್ಕಾಗದಿರ ಹತ್ಕೊಂಡು ಕೂತು ಓದು ಬಂದು ಸಂವಿಧಾನ ಬರೀತಾರೆ ಅಂದರೆ ಅವತ್ತು ಯಾರು ಅವ್ರ ಜಾತಿ ನೋಡಿಲ್ಲ ಸರ್. ಅದೊಂದು ತಪ್ಪು ತಿಳುವಳಿಕೆ ಇದೆ. ದಯಮಾಡಿ ಯಾರೇ ಆಗಲಿ ಬಾಬಾ ಸಾಹೇಬ್ರನ್ನ ಜಾತಿಗೆ ಅಂಟಿಸ್ಬಿಡಿ. ಅವ್ರ ಜಾತಿಗೋಸ್ಕರ ಮಾಡಿದಲ್ಲ, ಇದು ಸಮಾನತೆಗೋಸ್ಕರ ಮಾಡಿರೋದು. ಯಾಕೆ ಅದನ್ನು ಪದೇ ಅವ್ರು ಯಾಕೆ ಆ ಹೆಸರು ತಂದ ತಕ್ಷಣ ಯಾಕೆ ಅದೊಂದು ಕಪ್ಪು ಇದಕ್ಕೆ ತಳ್ಳುತ್ತಾರೆ? ಯಾವಾಗಲೂ ತಳ್ಳಬೇಡಿ ಸರ್. ಪ್ರತಿಯೊಬ್ಬರಿಗೂ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೂ ಸಂವಿಧಾನ ಬೇಕು ಸರ್. ಪ್ರತಿಯೊಂದು ಕಮ್ಯುನಿಟಿಗೆ ಬೇಕು ಇವತ್ತು, ಆಯ್ತಾ?
ಪ್ರತಿಯೊಬ್ಬ ನಾಗರಿಕನಿಗೆ ಬೇಕು, ಪ್ರತಿಯೊಬ್ಬ ಕಮ್ಯುನಿಟಿಗೆ ಬೇಕು, ಪ್ರತಿಯೊಬ್ಬ ಹೆಣ್ಣು ಮಗುಗೆ ಬೇಕು. ದಯಮಾಡಿ ಅದನ್ನು ತಿಳ್ಕೊಳ್ಳಿ. ಅವತ್ತು ನಿಮಗೆ ಬೇಡ ಅಂದರೆ ಹೇಳಿ, ಅವತ್ತು ನಾವೇನು ಮಾತಾಡಬೇಕು ಅಂತ ನಾವು ಹೇಳ್ತೀವಿ. ಯಾಕೆ ಅದನ್ನು ಓದ್ದಿರ ಮಾತಾಡ್ತೀರಾ? ಯಾವಾಗಲೂ ಈಗ ಬಾಬಾ ಸಾಹೇಬರು ಈ ಸಂವಿಧಾನ ಅಂದ ತಕ್ಷಣ ಸೈಡ್ಗೆ ಯಾಕೆ ತಳ್ತೀರಾ? ತಳ್ಳಬೇಡಿ. ಇದೊಂದು ದೊಡ್ಡ ಅಗಾಧವಾದ ಶಕ್ತಿ ಇದು. ಮತ್ತೆ 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 ಕೆರಳಿಸಿ ಯಾಕೆ ಮಾತಾಡಿಸ್ತೀರಾ? ಇಲ್ಲ, ಆದರೂ ಎಲ್ಲರೂ ಒಂದೇ ಕೇಳ್ಕೊತಾ ಇರೋದು, ಸಂವಿಧಾನ ಓದಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಇನ್ನೇನು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದು ನಮ್ಗೆ ಅದು ಬೇಕಾಗಿಲ್ಲ, ಸಂವಿಧಾನ ಓದಿ. ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಅದು ಶಿಕ್ಷಣ ತಾನೇ. ಶಿಕ್ಷಣಕ್ಕೆ ಏನು ಬೇಕು? ಸಂವಿಧಾನ ಬೇಕು ತಾನೇ. ಸಂವಿಧಾನ ಅಂದರೆ ಏನು, ಕಾನೂನು ಅಂದರೆ ಏನು, ಅವೆಲ್ಲ ತಿಳ್ಕೊಳ್ಳಿ ಅನ್ನೋ ಆಸೆ ನನಗೆ. ಇಷ್ಟೇ ನಮ್ಮ ಹೋರಾಟ, ಇನ್ನೇನು ಇಲ್ಲ. ಎಲ್ಲ ಸಮುದಾಯಗಳಿಗೂ ಬಾಬಾ ಸಾಹೇಬರು ಬೇಕು. ಅವ್ರು ಯಾವತ್ತು ಯಾವ ಸಮುದಾಯವನ್ನು ಇದನ್ನು ಮಾಡ್ಕೊಂಡಿಲ್ಲ. ಅವರು ಅದಕ್ಕೊಂದು ಇದನ್ನು ಎಳೆಯೋದು ಬೇಡ, ಗೆರೆನ ಎಳೆಯೋದು ಬೇಡ. ಏನು ಕರೆಕ್ಟಾಗಿ ನಾನು ಹೇಳಿದ್ದು ಅಲ್ವರಾ? ಈಗ ನಮಗೆ ನೋವಾದಾಗಲೇ ನಾವು ಕಿರ್ಚಾಡ್ತೀವಲ್ವ, ಯಾಕೆ ನೋವು ಮಾಡ್ತೀರಾ? ನೋವು ಮಾಡಬೇಡಿ, ಪದೇ ಪದೇ ನೋವು ಮಾಡಬೇಡಿ. ನೋಡಿ, ಎಲ್ಲೋ ಒಂದು ಕಡೆ ಒಂದು ದಿವಸ ಇದು ದೊಡ್ಡ ಮಟ್ಟಕ್ಕಾಗಿ ಎಲ್ಲರ ಮನೆಯಲ್ಲೂ ಸಂವಿಧಾನ ಓದಂಗೆ ಆಗೇ ಆಗುತ್ತೆ. ಅದು ಸತ್ಯ ಕೂಡ. ನಿನ್ನೆ ಸ್ವಾಮೀಜಿಗಳು ಸಿನಿಮಾ ನೋಡಿದ್ದಾರೆ, ನಂಗೆ ಅದು ಖುಷಿ ಅನ್ನಿಸ್ತು. ಅಂದರೆ ಎಲ್ಲ ಮಟ್ಟದ ಸ್ವಾಮೀಜಿಗಳು ಬಂದು ಸಿನಿಮಾನ ನೋಡಿ ಇವತ್ತು ಅವರು ಕೂಡ ಆ ಸಿನಿಮಾ ಬಗ್ಗೆ ಪ್ರಶಂಸೆ ಕೋರಿ ಬರೆದಿದ್ದಾರೆ. ಹಂಗಾಗಿ ಎಲ್ಲ ಮಟ್ಟದ ಸ್ವಾಮೀಜಿಗಳು ಕೂಡ ನಾನು ನನ್ನ ನಮಸ್ಕಾರ ತಿಳಿಸ್ತೀನಿ. ಈಗ DK ಸಾರು ಕೂಡ ಇನ್ನೊಂದು 2ನೇ ತಾರೀಕಿನ ನೋಡ್ತೀನಿ ಅಂತ ಹೇಳಿದ್ದಾರೆ. 2-3ನೇ ತಾರೀಕು ಕೂಡ ನೋಡ್ತಾರೆ. ಶಿವಣ್ಣ ಅವ್ರು ಈಗ ನೋಡ್ತಾ ಇದ್ದಾರೆ. ಅವರು ನಾನು ನೋಡ್ತೀನಮ್ಮ, ನಾನು ನೋಡಲೇಬೇಕಮ್ಮ, ತುಂಬ ಒಳ್ಳೆಯ ವಿಷಯ ಮಾಡಿದ್ದೀರಂತೆ, ನಾನು ಬರ್ತೀನಮ್ಮ ಅಂದರೆ ನನಗೆ ಅವರೇ ದೊಡ್ಡ ಶಕ್ತಿ. ಅವ್ರು ಬಂದು ಅಂದರೆ ಖಂಡಿತವಾಗ್ಲೂ ಅವರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ? ಸಂವಿಧಾನಕ್ಕೆ ಅವರು ಕೂಡ ಗೌರವ ಕೊಡ್ತಾರೆ. ಅಷ್ಟು ದೊಡ್ಡ ಮನುಷ್ಯ ಇವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡೋದು. ಸಿನಿಮಾ ಬದಿಗಿಟ್ಬಿಡೋಣ. ಹೌದಮ್ಮ, ಇಷ್ಟು ದೊಡ್ಡ ಚರ್ಚೆನಪ್ಪ ಇದು, ಸಂವಿಧಾನದ ಬಗ್ಗೆ ಇದೆ, ನಾನು ಬಂದು ನೋಡ್ತೀನಿ ಅಂತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಶಕ್ತಿ ನಮಗೆ? ಸರ್, ಈ ಮೂಲಕ ನಿಮ್ಮ ಅಭಿಮಾನಿಗಳು ನಾವೆಲ್ಲ ಒಂದೇ ಹೇಳ್ತಾ ಇರೋದು, ಸಿನಿಮಾ ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಆದರೆ ಇದು ಪ್ರತಿ ಹಳ್ಳಿಗೂ ತಲುಪಬೇಕು, ಮನೆಗೂ ತಲುಪಬೇಕು. ಇಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ದಿರ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ಈಗ ಪೈರಸಿ ಮಾಡೋರು ಇದ್ದೇ ಇರ್ತಾರೆ, ಅದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು ಈ ವಿಷಯದಲ್ಲಿ. ಇನ್ನೊಂದು, ಪೈರಸಿ ಇದ್ದರೂ ಕೂಡ ನೋಡಿ, ನಮ್ಮವರು ನನ್ನವರು ಅಂತ ಬಂದು ನೋಡ್ತಾರಲ್ಲ, ಇದೇ ನಮಗೆ ದೊಡ್ಡ ಶಕ್ತಿಗಳು. ಯಾವತ್ತೂ ಡೂಪ್ಲಿಕೇಟೇ ಒರಿಜಿನಲ್ಲೇ ಯಾವಾಗಲೂ